ನನಗೆ ಸ್ವಲ್ಪ ಗಾಬರಿ ಆಯಿತು, ಏನಕ್ಕೆ ಇದು ಲೀಕ್ ಆಗ್ತಿದೆ ಅಂತ. ಹೋಗಿತಾರೆ ನಮ್ಮಮ್ಮ ಸೌಂಡ್ಗೆ. ಸೊ ಏನು ಫ್ರೀ ಸರ್ವಿಸ್ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ ಹೀರೋದವರು. ಸೊ ಇದೇ ರೀಸನ್ನಿಗೆ ಹೇಳೋದು ನಿಮಗೆ, ಇದೆಲ್ಲ ಹಾಕಿ ನಮಗೆ ಸ್ಯಾಟಿಸ್ಫೈ ಆಗೋ ಥರ ಸರ್ವಿಸ್ ಸ್ಟೇಷನಲ್ಲಿ ಸರ್ವಿಸ್ ಮಾಡಲ್ಲ. ಸೊ ಇದೇನಕ್ಕೆ ಯೂಸ್ ಆಗುತ್ತೆ ಇಂಜಿನ್ ಫ್ಲಶ್ ಅಂದರೆ, ಇಷ್ಟೇ ಇದು. ಮತ್ತು ಎಕ್ಸ್ಪಲ್ಸಲ್ಲಿ 200T ಅಂತ ಬರುತ್ತೆ. ಸೊ ಸುಮಾರು ಜನಕ್ಕೆ ಆ ಬೈಕೇ ಗೊತ್ತಿರಲ್ಲ. ಸೊ ಎಕ್ಸ್ಪಲ್ಸ್ 200T ಅಂದರೆ, ಇಲ್ಲಿ ಗ್ಯಾಸ್ಕೆಟು ಕಟ್ ಆಗಿಬಿಟ್ಟಿದೆ. ನಾನು ಇದನ್ನು ನೋಡ್ಕೊಂಡಿರಲಿಲ್ಲ. ಕ್ಲಚ್ ಹಾಫ್ ಕ್ಲಚ್ ಮಾಡೋದು ಹೆಂಗೆ, ಫುಲ್ ಕ್ಲಚ್ ಮಾಡೋದು ಹೆಂಗೆ, ಈ ಬಾಲ್ನ ಇದ್ರ ಒಳಗಡೆ ಇನ್ಸರ್ಟ್ ಮಾಡೋದಷ್ಟೇ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ದಿ ಬಲ್ಫ್ ಕಿಡ್ 007. ಎಲ್ಲರೂ ಹೆಂಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಆಲ್ರೆಡಿ ಟೈಟಲ್ ತಮ್ಮನ್ನ ನೋಡ್ಕೊಂಡಿರ್ತೀರಾ. ನಾನು ಇದು 3rd ಸರ್ವಿಸ್ ಮಾಡ್ತಿದ್ದೀನಿ ನನ್ನ ಹೀರೋ ಎಕ್ಸ್ಪಲ್ಸ್ 200 4V ಡಕಾರ್ ಎಡಿಷನ್ದು. ಈ ವಿಡಿಯೋದಲ್ಲಿ ನೀವು ಶೋರೂಮಲ್ಲಿ ಹೇಗೆ ಡೀಟೇಲ್ಡಾಗಿ ಸರ್ವಿಸ್ ಮಾಡ್ತಾರೆ ಅದೇ ಥರ ನಾನು ಮಾಡ್ತೀನಿ. ಅದನ್ನು ನೀವು ಎಕ್ಸ್ಪೀರಿಯೆನ್ಸ್ ಮಾಡಿ. ಆ್ಯಂಡ್ ನಿಮಗೆ ಇದೇನಾದರೂ ಬಜೆಟ್ ಫ್ರೆಂಡ್ಲಿಯಾಗಿ ನಾನು ಮಾಡ್ತಿದ್ದೀನಿ ಅಂದರೆ ಸ್ಕಿಪ್ ಮಾಡ್ಕೊಬಿಡಿ. ಕಾಂಪ್ರಮೈಸೇ ಆಗೋಲ್ಲ ನಾನು ಬಜೆಟಲ್ಲಿ. ಏನಕ್ಕೆ ಅಂದರೆ ಅದು ಇಂಜಿನು ಪರ್ಫಾರ್ಮೆನ್ಸ್ ಆ ಥರ ಬಂತು ಅಂದರೆ ಬಜೆಟಲ್ಲಿ ಕಾಂಪ್ರಮೈಸ್ ಆಗೋಕ್ಕೆ ಆಗೋಲ್ಲ. ಬೇರೆ ಏನಾದರೂ ಗ್ಯಾಜೆಟ್ಸ್ ಅಥವಾ ಬೇರೆ ಏನಾದರೂ ಬರಲಿ, ಅದರಲ್ಲಿ ಕಾಂಪ್ರಮೈಸ್ ಆಗ್ಬೋದು. ಬಟ್ ಇಂಜಿನು ಅದ್ರ ಲೈಫಿಗೆ ಹೋಯಿತು ಅಂದರೆ ಬಜೆಟಲ್ಲಿ ಕಾಂಪ್ರಮೈಸ್ ಆಗೋ ಚಾನ್ಸ್ ಇಲ್ಲ. ಯಾಕಂದರೆ ಅಷ್ಟೇ ಕ್ವಾಲಿಟಿಯಾಗಿ ನಾವು ಮಾಡಲೇಬೇಕು. ಸೊ ಒಂದು ಕ್ವಾಲಿಟಿ ಪ್ರಾಡಕ್ಟ್ಸ್ ಹಾಕಿದ್ರೇ ನಮಗೆ ಕ್ವಾಲಿಟಿ ಆದಂಥ ಔಟ್ಪುಟ್ ಸಿಗೋದು. ಸೊ ಹೀರೋದಲ್ಲಿ ಎಕ್ಸಾಟಿಕ್ ಅನ್ನೋ ಒಂದು ಆಯಿಲ್ ಯೂಸ್ ಮಾಡ್ತಾರೆ. ನಾನು ಇದರಲ್ಲಿ ಯಾವ ಆಯಿಲ್ ಯೂಸ್ ಮಾಡ್ತಿದ್ದೀನಿ ಮತ್ತು ಏನೇನು ಸರ್ವಿಸ್ ಮಾಡೋದಕ್ಕೆ ನಾನು ಏನೇನು ಪ್ರೋಸೆಸ್ ಮಾಡ್ತೀನಿ ಎಲ್ಲ ಡೀಟೇಲ್ಡಾಗಿ ನೋಡಿರೋಂತೆ ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಸರ್ವಿಸ್ ಮಾಡೋದಕ್ಕೆ ಏನೇನು ಪಾರ್ಟ್ಸ್ ಬೇಕಾಗುತ್ತೆ ಅಂತ ಲಿಸ್ಟ್ ಮಾಡ್ಕೊತಿದ್ದೀನಿ. ಸೊ ಬೇಸಿಕ್ಕಾಗಿ ನಮಗೆಲ್ಲ ಗೊತ್ತಿರೋ ಹಾಗೆ ಇಂಜಿನ್ ಆಯಿಲ್ ಬೇಕು. ಸೊ ಹೀರೋ ಅಲ್ಲಿ 10W30 ಆಯಿಲ್ ಸಿಂಥೆಟಿಕ್, ಫುಲ್ಲಿ ಸಿಂಥೆಟಿಕ್ ಆಯಿಲ್ ಸಿಗುತ್ತೆ. ಸೊ ಅದು ಬಿಟ್ಟು ನಾನು ಬೇರೆ ಟ್ರೈ ಮಾಡೋಣ ಅಂತ ಮೋಟೋಲ್ 7100 ಅದು 10W30LS ಸಿಗುತ್ತೆ. ಸೊ ಅದರಲ್ಲಿ ಏನು ಡಿಫ್ರೆನ್ಸ್ ಆಗುತ್ತೆ ಅಂದರೆ, ಹೀರೋದಲ್ಲಿ ಕೊಡೋದು ಬಂದು 6000 ಕಿಲೋಮೀಟರ್ಸ್ಗೆ ಸರ್ವಿಸ್ ಮಾಡಬೇಕು, ಕಂಟಿನ್ಯೂಸ್ ಆಗಿ. ಸೊ ಈಗ ಒಂದು ಸರ್ವಿಸ್ ಆದಮೇಲೆ ನೆಕ್ಸ್ಟ್ ಸರ್ವಿಸ್ಗೆ 6000 ಕಿಲೋಮೀಟರ್ಸ್ ಗ್ಯಾಪ್ ಬರುತ್ತೆ, ರೇಂಜು, ಆರ್ 6 ಮಂತ್ಸ್ ಟೈಮ್ ಪೀರಿಯಡ್ ಅಂತ. ಆದರೆ ಮೋಟೋಲ್ 7100 ಅಲ್ಲಿ ಏನು ಕೊಡ್ತಾರೆ ಅಂದರೆ 8000 to 10,000 ಕಿಲೋಮೀಟರ್ಸ್ ನಾವು ರನ್ ಮಾಡ್ಬೋದು ಒಂದು ಸಿಂಗಲ್ ಸರ್ವಿಸಲ್ಲಿ. ಸೊ ಅದೊಂದು ಎಕ್ಸ್ಟ್ರಾ ಆಗುತ್ತೆ. ಆ್ಯಂಡ್ ಪಾರ್ಟ್ಸಿಗೆ ಬರೋದಾದರೆ, ಸೊ ನಾನು ಹೇಳ್ದಂಗೆ ಸಿಂಥೆಟಿಕ್ ಆಯಿಲ್ ಅದು ಅಷ್ಟೇ, ಮೋಟೋಲ್ 7100 ಬಂದು ಸಿಂಥೆಟಿಕ್ ಆಯಿಲೇ ಬರುತ್ತೆ. ಸೊ ಅದರಲ್ಲಿ 1.2 ಲೀಟರ್ಸು ನಮಗೆ ಬೇಕಾಗಿರೋಂಥದ್ದು ಎಕ್ಸ್ಪಲ್ಸ್ 200 4Vಗೆ. ಕ್ರ್ಯಾಂಕ್ ಕೇಸ್ ಕವರ್ ಗ್ಯಾಸ್ಕೆಟ್ ರೈಟ್ ಸೈಡ್ದು. ಸೊ ಅವ್ರದ್ದು ಹೀರೋ ಎಕ್ಸ್ಪಲ್ಸ್ ಇದರಲ್ಲಿ ಹೀರೋ ಮೋಟೋಕಾಪ್ಸಲ್ಲಿ ಸಿಗುತ್ತೆ ಜೆನ್ಯೂನ್ ಪಾರ್ಟ್ಸಲ್ಲಿ. ಓಕೆ, ಸೊ ಇದರಲ್ಲಿ ಗ್ಯಾಸ್ಕೆಟ್ ಯಾವ್ದಾದ್ರು ಬರುತ್ತೆ ಅಂದರೆ 200 ಎಕ್ಸ್ಪಲ್ಸ್ದು ಆಗುತ್ತೆ ಆಬ್ವಿಯಸ್ಲಿ, ಆ್ಯಂಡ್ ಎಕ್ಸ್ಟ್ರೀಮ್ 160 ಆಗುತ್ತೆ, 200 ಆಗುತ್ತೆ. ಮತ್ತು ಎಕ್ಸ್ಪಲ್ಸಲ್ಲಿ 200T ಅಂತ ಬರುತ್ತೆ. ಸೊ ಸುಮಾರು ಜನಕ್ಕೆ ಆ ಬೈಕೇ ಗೊತ್ತಿರಲ್ಲ. ಸೊ ಎಕ್ಸ್ಪಲ್ಸ್ 200T ಅಂದರೆ ಟೂರಿಂಗಿಗೋಸ್ಕರ ಅಂತ ಮಾಡಿರೋಂಥ ಬೈಕ್ ಅದು. ಸೊ ಅದರದ್ದಾಗುತ್ತೆ. ಮತ್ತು ಹಂಕ್ ಆಗುತ್ತೆ, ಇಗ್ನೇಟರ್, ಎಕ್ಸ್ಟ್ರೀಮು, ಇಂಪಲ್ಸ್ದಾಗುತ್ತೆ. ಸೊ ಅದ್ರದ್ದು ಪ್ರೈಸ್ ಬಂದು 80 ರೂಪೀಸ್ ಇದೆ. ಅದು ಸಿಂಗಲ್ ಗ್ಯಾಸ್ಕೆಟ್ ಮಾತ್ರ. ಅದ್ರ ಜೊತೆ ನಮಗೆ ಈ ಸೆಂಟ್ರಿಫ್ಯೂಗಲ್ ಆಯಿಲ್ ಫಿಲ್ಟರ್ ಗ್ಯಾಸ್ಕೆಟ್ ಬರುತ್ತೆ. ಸೊ ಅಂದರೆ ರೋಟರ್ ಆಯಿಲ್ ಫಿಲ್ಟರ್ ಅಂತ ಬರುತ್ತೆ. ಸೊ ಅದ್ರದ್ದು ಗ್ಯಾಸ್ಕೆಟ್ಟು ಮತ್ತು ಓರಿಂಗು ಮತ್ತು ಒಂದು ವಾಷರ್ ಎಲ್ಲ ಸೇರಿ ಒಂದು ಕಿಟ್ ಬರುತ್ತೆ. ಸೊ ಅದು 110 ರೂಪೀಸ್ ಆ ರೇಂಜಲ್ಲಿ, 100 ರೂಪೀಸ್ ರೇಂಜಲ್ಲೇ ಬರುತ್ತೆ. ಸೊ ಅದೊಂದು ಕಂಪ್ಲೀಟ್ ಕಿಟ್ ತೊಗೋಬೋದು. ಆಯಿಲ್ ಫ್ಲಶ್ ಬರುತ್ತೆ, ಇಂಜಿನ್ ಆಯಿಲ್ ಫ್ಲಶ್ ಬರುತ್ತೆ. ಸೊ ಅದನ್ನು ಹಾಕಿ ಫ್ಲಶ್ ಮಾಡ್ಕೋಬೋದು. ಅದು ಹೆಂಗೆ ಯೂಸ್ ಮಾಡೋದು ಎಲ್ಲ ಅಂತ ತೋರಿಸ್ತೀನಿ ನಾನು ವಿಡಿಯೋದಲ್ಲೇ. ಓಕೆ, ಸೊ ಇದಿಷ್ಟು ನಮಗೆ ಬೇಕಾಗಿರೋಂಥದ್ದು. ಈ ಗ್ಯಾಸ್ಕೆಟ್ ಸಿಗುತ್ತೆ, ಅದು ಆಫ್ಟರ್ ಮಾರ್ಕೆಟ್ ಇದೆ, ಕಮಲ್ ಅಂತ. ಆದರೆ ನನಗೆ ಅಂದರೆ ಹೀರೋದೇ ಗೊತ್ತಿತ್ತು, ಅದಕ್ಕೆ ಇದು ಬೇಡ ಅಂತ ಹೇಳಿದ್ದೀನಿ. ಮೋಟೋಲ್ದು ಆಯಿಲ್ ಕೊಡ್ತಿದ್ದಾರೆ 7100 10W30 ಆಯಿಲ್ ಮೋಟೋ. ಇದ್ರದ್ದು ಫ್ಲಶರ್ ಇದೆಯಾ? ಫ್ಲಶರು ಒಂದು ಪ್ಯಾಕೆಟ್, ಒಂದು ಬಾಟಲ್ ಇದ್ರ ಜೊತೆ ಫ್ಲಶರ್ ತಗೊಳ್ಳೋಣ. ಇದು ನಾನು ಸೆಕೆಂಡ್ ಸರ್ವಿಸ್ ಮಾಡಿಸಿರೋಂಥ ಬಿಲ್ಲು. ಇದರಲ್ಲಿ ನೀವು ನೋಡೋದಾದರೆ ನಾನು ಸೆಕೆಂಡ್ ಸರ್ವೀಸು
ಕಿಲೋಮೀಟರ್ಸ್ ಬಿಟ್ಟಿರೋದು 5613 ಕಿಲೋಮೀಟರ್ಸ್ಗೆ ಸೆಕೆಂಡ್ ಸರ್ವಿಸ್ ಮಾಡಿಸಿದ್ದೀನಿ. ಆದರೆ ಇವಾಗ ನನ್ನ ವೆಹಿಕಲ್ ಓಡಿರೋದು ಬಂದು 7000 ಕಿಲೋಮೀಟರ್ಸ್ ಓಡಿದೆ. ಆ್ಯಂಡ್ ಏನಕ್ಕೆ 7600 ಕಿಲೋಮೀಟರ್ಸ್ ಏನೋ ಓಡಿದೆ ನಂದೀಗ. ಸೊ ಏನಕ್ಕೆ ನಾನು ಇಷ್ಟು ಬೇಗ ಮಾಡ್ತಿದ್ದೀನಿ ಅಂದರೆ, ಸೊ ನೀವು ಇಲ್ಲಿ ನೋಡೋದಾದರೆ ನಂದು ನೆಕ್ಸ್ಟ್ ಡ್ಯೂ ಸರ್ವಿಸ್ ಇದೆ ಅಲ್ವಾ, ಇದು 6/1/2026 ಆನ್ ಆರ್ ಬಿಫೋರ್ ಅಂತ ಇದೆ. ಸೊ ಇದೇನು 5600 ಆಗಿದೆ ಅಲ್ವಾ, ಪ್ಲಸ್ 6000 ಆಯಿತು ಅಂದರೆ ಬಿಡಬೇಕು. ಇದಕ್ಕೂ ಅರ್ಲಿಯರ್ ಆಗಾಯಿತು ಅಂದರೆ, ಸೊ ನನ್ನ ಗಾಡಿ ಏನು ಆಕ್ಸಿಡೆಂಟ್ ಆದಾಗ ನಾನು 2 ಮಂತ್ಸ್ ಓಡಿಸ್ದೆ ಬಿಟ್ಟಿದೆ ಅಲ್ವಾ, ಸೊ ಅದಕ್ಕೋಸ್ಕರ ಅದು ಡೇಟೇ ಕ್ರಾಸ್ ಆಗಿದೆ. ಅದೇ ಕ್ರಾಸ್ ಆಗಿಲ್ಲ, ಕ್ರಾಸ್ ಆಗೋ ಟೈಮ್ ಬಂದಿದೆ. ಆ್ಯಂಡ್ ನನಗೆ ಟೋಟಲ್ ಓವರಾಲ್ ಕಾಸ್ಟ್ ಬಂದಿತ್ತು ಸೆಕೆಂಡ್ ಸರ್ವಿಸ್ಗೆ 1608 ರುಪೀಸ್ ಅಷ್ಟೇ. ಓಕೆ, ಸೊ ಇದರಲ್ಲಿ ಏನೇನು ಮಾಡಿದ್ದಾರೆ ಅಂದರೆ, ಚೈನ್ ಕ್ಲೀನ್ ಮಾಡಿದ್ದಾರೆ ಆ್ಯಂಡ್ ಚೈನ್ ಲ್ಯೂಬ್ ಮಾಡಿದ್ದಾರೆ. ಹೀರೋ ಎಕ್ಸಾಟಿಕ್ ಪ್ಲಸ್ 10W30 SL ಆಯಿಲ್ ಒಂದು ಹಾಕಿದ್ದಾರೆ, ಅದು ಬಂದು 1250 ml. ಓಕೆ, ನೆಕ್ಸ್ಟು ಶ್ಯಾಂಪು ಮತ್ತು ಸೋಪ್ ಹಾಕಿದ್ದಾರೆ. ಆ್ಯಂಡ್ ಕನ್ಸ್ಯೂಮಬಲ್ ಅಪ್ಲಿಕೇಶನ್ ಚಾರ್ಜಸ್ಸು, ಕ್ಲೀನು ಮತ್ತು ಲುಬ್ರಿಕೇಷನ್ ಮಾಡಿರೋಂಥ ಚಾರ್ಜಸ್ ಎಲ್ಲ ಹಾಕಿದ್ದಾರೆ. ಸೊ ಏನು ಫ್ರೀ ಸರ್ವಿಸ್ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ ಹೀರೋದವರು, ಬಟ್ ಆದರೆ ಫ್ರೀ ಸರ್ವಿಸ್ ಅಂತ ಹೇಳ್ತಾರೆ, ಆದರೆ ಎಲ್ಲದಕ್ಕೂ ಚಾರ್ಜ್ ಮಾಡಿ ಹಾಕ್ತಾರೆ. 1600 ರೂಪಾಯಿ ನಾನು ಲಾಸ್ಟ್ ಟೈಮ್ ಪೇ ಮಾಡಿದೆ. ಆದರೆ ನನಗೆ ಈ ಸರಿ ಅದಕ್ಕೂ ಜಾಸ್ತಿನೇ ಆಗ್ತಿದೆ. ಯಾಕಂದರೆ ನಾನು ಯೂಸ್ ಮಾಡ್ತಾ ಇರೋದು ಈಗ ಮೋಟಿವ್ನ 7100 ಆಯಿಲು. ಇದಕ್ಕೆ ನನಗೆ ಒಂದಕ್ಕೆ 950 ರುಪೀಸ್ ಬಿದ್ದಿದೆ. ಸೊ ನೀವು ಅಮೆಝಾನಲ್ಲೆಲ್ಲ ತೊಗೋತೀರ ಅಂದರೆ ಇನ್ನೂ ಕಡಿಮೆ ಆಗುತ್ತೆ, ಚೆಕ್ ಮಾಡ್ಕೊಳ್ಳಿ ಒಂದ್ಸರಿ. ನಾನು ಇದು 2 ಲೀಟ್ರ್ ತೊಗೊಂಡಿದ್ದೀನಿ, ಯಾಕಂದರೆ ಇದರಲ್ಲಿ 1/2 ಲೀಟರು ಅಥವಾ 1250 ml ಎಲ್ಲ ಸಿಗೋಲ್ಲ. ಆ್ಯಂಡ್ ಇದು ನಾನು ಹೇಳ್ದಂಗೆ ಗ್ಯಾಸ್ಕೆಟ್, ಇಂಜಿನ್ದು ಗ್ಯಾಸ್ಕೆಟ್ ಏನು ಬರುತ್ತೆ ಅದು ನೀವು ನೋಡ್ಕೋಬೋದು, ಕೋಡ್ ಇದೆ. ಆ್ಯಂಡ್ ಇದು ಬಂದು ಅದರಲ್ಲೊಂದು ಸೆಂಟ್ರಿಫ್ಯೂಗಲ್ ಪಂಪ್ ಅಂತ ಬರುತ್ತೆ, ಸೊ ಇದನ್ನು ತೊಗೊಂಡಿದ್ದೀನಿ. ಆ್ಯಂಡ್ ಇನ್ನೊಂದು ಇಂಜಿನ್ ಫ್ಲಶ್ ತೊಗೊಂಡಿದ್ದೀನಿ. ಇದೆಲ್ಲ ಹಾಕಿ ನಮಗೆ ಸ್ಯಾಟಿಸ್ಫೈ ಆಗೋ ಥರ ಸರ್ವಿಸ್ ಸ್ಟೇಷನಲ್ಲಿ ಸರ್ವಿಸ್ ಮಾಡಲ್ಲ. ಸೊ ಅದಕ್ಕೋಸ್ಕರ ನಾನೇ ಸರ್ವಿಸ್ ಮಾಡ್ಕೋತಾ ಇರೋದು. ಆಲ್ ಸೆಟ್ ಫಾರ್ ದ ಸರ್ವಿಸ್. ಈಗ ವಾಶ್ ಮಾಡಿಸಿ ಆ್ಯಂಡ್ ಚೈನ್ ಕ್ಲೀನ್ ಮತ್ತು ಲ್ಯೂಬ್ ಏನು ಮಾಡಿಸಿಲ್ಲ, ಜಸ್ಟ್ ಕ್ಲೀನ್ ಮಾಡಿಸ್ಕೊಂಡಿದ್ದೀನಿ. ಸೊ ಅವರೇ ಕಾಂಪ್ಲಿಮೆಂಟಾಗಿ ಕ್ಲೀನ್ ಮಾಡಿಕೊಟ್ರು ಚೈನ್ನ. ಆ್ಯಂಡ್ ಕಂಪ್ಲೀಟ್ ಬೈಕ್ ವಾಶ್ ಮಾಡ್ಕೊಂಡಿದ್ದೀನಿ. ನಾನು 150-200 ಕಿಲೋಮೀಟರ್ಸ್ ಏನೋ ಓಡಿಸಿದ್ದೀನಿ ಅಷ್ಟೇ, ಕ್ಲೀನ್ ಮಾಡಿ ಆ್ಯಂಡ್ ಲ್ಯೂಬ್ ಮಾಡಿಕೊಂಡು. ಬಟ್ ಆದ್ರೂ ಅವರು ಮಾಡಿಕೊಟ್ರು. ಸೊ ಇರಲಿ, ನೀವು ಅಷ್ಟೇ ಬೇಕಿದ್ದರೆ ಕ್ಲೀನ್ ಮಾಡಿಕೊಂಡು ಅದನ್ನು ಲ್ಯೂಬ್ ಮಾಡ್ಕೊಳ್ಳಿ ಆನ್ ದ ಗೋ, ಏನು ಸರ್ವಿಸ್ ಮಾಡೋ ಟೈಮಲ್ಲೇ ಮಾಡ್ತಿದ್ರೆ. ಆ್ಯಂಡ್ ಈಗ ಫಸ್ಟು ನಾನು ತೊಗೊಂಡಿರೋಂಥ ಎಕ್ವಿಪ್ಮೆಂಟ್ಸು ಇದು. ಸೊ ನೀವಾಗಲೇ ನೋಡಿರ್ತೀರ, ಮೋಟಿವ್ದು 1 ಲೀಟರ್ ಆಯಿಲ್ ತೊಗೊಂಡಿದ್ದೀನಿ. ಅದು ಬಂದು 7100 10W30. ಆ್ಯಂಡ್ ಅದರ ಜೊತೆ ಮೋಟಿವ್ದೇ ಒಂದು ಇಂಜಿನ್ ಫ್ಲಶ್ ತೊಗೊಂಡಿದ್ದೀನಿ. ಇದೇನಕ್ಕೆ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ಅದ್ರ ಜೊತೆ ಸೆಂಟ್ರಿಫ್ಯೂಗಲ್ದು ಒಂದು ಗ್ಯಾಸ್ಕೆಟ್ ತೊಗೊಂಡಿದ್ದೀನಿ, ಆ್ಯಂಡ್ ಇಂಜಿನ್ ಗ್ಯಾಸ್ಕೆಟ್ ಒಂದು ಕ್ಲಚ್ ಕವರ್ ಸೈಡ್ದು. ಅದ್ರ ಜೊತೆ ಒಂದು 8 mm ಮತ್ತು 10 mmದು ಟೀ ಸ್ಪಾನರ್ ತೊಗೊಂಡಿದ್ದೀನಿ. ಆ್ಯಂಡ್ ನೀವೊಂದು ಕಟಿಂಗ್ ಪ್ಲೇಯರ್ ತೊಗೋಬೋದು. ಆ್ಯಂಡ್ ಸ್ಕ್ರೂ ಡ್ರೈವರ್ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದು ಬಂದು 12 mmದು ಒಂದು ಸ್ಪಾನರ್ ಇಟ್ಕೊಂಡಿದ್ದೀನಿ, ರಿಂಗ್ ಸ್ಪಾನರು. ಸೊ ಇದಿಷ್ಟೇ ಬೇಕಾಗಿರೋಂಥ ಎಕ್ವಿಪ್ಮೆಂಟ್ಸು ನನಗೆ ಕಂಪ್ಲೀಟ್ ಸರ್ವಿಸ್ ಮಾಡ್ಕೊಳ್ಳೋದಕ್ಕೆ, ಇಂಜಿನ್ ಸರ್ವಿಸ್. ಸೊ ಬನ್ನಿ ಪಟ್ ಅಂತ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಫಸ್ಟು ಗಾಡಿನ ಒಂದು 5 ಮಿನಿಟ್ಸ್ ವಾರ್ಮಪ್ ಮಾಡಿ, ಆಮೇಲೆ ಮೋಟಿವ್ದು ಇಂಜಿನ್ ಫ್ಲಶ್ ತೊಗೊಂಡಿರ್ತೀರಲ್ವ ಅದನ್ನು ಯೂಸ್ ಮಾಡಿ. ಈಗ ಆಲ್ರೆಡಿ ನಾನೊಂದು ರೌಂಡ್ ಹೋಗಿ ಬಂದಿರೋದ್ರಿಂದ ಇಂಜಿನ್ ಹೀಟ್ ಇದೆ. ಸೊ ಡೈರೆಕ್ಟಾಗಿ ನಾನು ಓಪನ್ ಮಾಡಿ ಇದನ್ನು ಪೋರ್ ಮಾಡ್ತೀನಿ. ಇದು ಹಾಕಿದ್ಮೇಲೆ ಒಂದು 5 ಮಿನಿಟ್ಸ್ ಅಥವಾ ಒಂದು 2 ಮಿನಿಟ್ಸ್ ಇಂಜಿನ್ ರನ್ ಆಗಬೇಕು. ಸೊ ರನ್ ಆದಮೇಲೆ ಮತ್ತು ಕೆಳಗಡೆ ಔಟ್ಲೆಟ್ದು ಇರುತ್ತಲ್ವ ಅದನ್ನು ಓಪನ್ ಮಾಡಿಕೊಂಡ್ರೆ ಕಂಪ್ಲೀಟ್ ಆಯಿಲ್ನ ಔಟ್ ಮಾಡ್ಕೊಳ್ಳೋಣ. ಔಟ್ ಆದಮೇಲೆ ಇದು ಕಂಪ್ಲೀಟ್ ಕೇಸ್ ಎಲ್ಲ ರಿಮೂವ್ ಮಾಡಿಕೊಂಡು ಮುಂದಿನ ಪ್ರೊಸೆಸ್ ನೋಡ್ಕೊಳ್ಳೋಣ. ಫಸ್ಟೀಗ ಇದನ್ನು ಪೋರ್ ಮಾಡ್ಕೊಬಿಡೋಣ. ಫಸ್ಟು ಈ ಕೇಸ್ದು ಕವರ್ನ ಓಪನ್ ಮಾಡ್ಕೊಳ್ಳಿ. ಒಂದು ಕಟಿಂಗ್ ಪ್ಲೇಯರ್ ಏನಾದರೂ ಇದ್ದರೆ ಓಪನ್ ಮಾಡ್ಕೊಳ್ಳಿ. ಇದರಲ್ಲೇ ಆಯಿಲ್ ಲೆವೆಲ್ ಚೆಕ್ ಮಾಡ್ಕೋಬೋದು. ಅಂತ ನೀವು ನೋಡ್ಬೋದು ಕಂಪ್ಲೀಟ್ ಡಾರ್ಕ್ ಬ್ಲ್ಯಾಕ್ ಆಗಿಬಿಟ್ಟಿದೆ. ಸೊ ಅದು ರನ್ ಆಗಿಲ್ಲ ಅಂದರೂ ಸಹ ಅದು ಸ್ಟೇ ಆಗಿ ಅಂದರೆ ಒಂದು ಕೆಳಗಡೆ ಸಂಪಲ್ಲೇ ಕೂತ್ಬಿಟ್ಟಿರುತ್ತಲ್ವ, ಲಾಂಗ್ ಟೈಮ್ ಅದು ಕೂತು ಬ್ಲ್ಯಾಕ್ ಆಗಿಬಿಟ್ಟಿರುತ್ತೆ. ಸೊ ಈಗ ಇದನ್ನು ಚೇಂಜ್ ಫಸ್ಟ್ ಇದಕ್ಕೆ ಫ್ಲಶ್ ಹಾಕ್ಕೊಬಿಡೋಣ. ಇದು ಆಲ್ರೆಡಿ ಹೀಟ್ ಇದೆ ಇಂಜಿನ್ನು. ಸೊ ಇದೊಂದು 50 ml ಇರುತ್ತೆ ಅನ್ಕೋತೀನಿ. ಓಕೆ, 50 ml ಇದೆ ಇದು.
ಇದು ಕಂಪ್ಲೀಟ್ ಒಂದು 50 ml ಹಾಕ್ಬಿಡಿ. ಸೊ ಇದೇನಕ್ಕೆ ಯೂಸ್ ಆಗುತ್ತೆ ಇಂಜಿನ್ ಫ್ಲಶ್ ಅಂದರೆ, ಒಳಗಡೆ ಏನೇ ಕಾರ್ಬನ್ ಡೆಪಾಸಿಟ್ ಇದ್ರೂ ಏನೇ ಸ್ಲಶ್ ಇದ್ರೂ ಎಲ್ಲನೂ ಕ್ಲೀನ್ ಮಾಡುತ್ತೆ. ಒಂದು ಸೈಡಿಂದನೂ ಪೂರ್ತಿ ಒಂದು ಸಣ್ಣ ಸಣ್ಣ ಹೋಲ್ಸ್ ಇರುತ್ತೆ, ನಾನು ಇಂಜಿನ್ ಒಳಗಡೆ ಆಯಿಲ್ ಹೋಗೋದಕ್ಕೆ ಸಣ್ಣ ಪೋರ್ಸ್ ಇರುತ್ತೆ. ಸೊ ಅದನ್ನೆಲ್ಲನೂ ಕಂಪ್ಲೀಟಾಗಿ ಕ್ಲೀನ್ ಮಾಡ್ಕೊಂಡು ಆಚೆ ತಗೊಬರುತ್ತೆ. ಸೊ ಅದೊಂದು ಅಡ್ವಾಂಟೇಜ್ ಇಂಜಿನ್ ಫ್ಲಶಲ್ಲಿ. ಸೊ ಇದು ತುಂಬ ಸರ್ವೀಸಸಲ್ಲಿ ಹಾಕಲ್ಲ, ನೀವು ಶೋರೂಮಲ್ಲಿ ಬಿಟ್ಟರೆ ಇದೆಲ್ಲ ಯೂಸ್ ಮಾಡ್ಕೊಂಡು ಮಾಡಲ್ಲ ಅವರು. ಜಸ್ಟ್ ಆಯಿಲ್ ಡ್ರೈನ್ ಮಾಡ್ತಾರೆ, ಆಯಿಲ್ ಟಾಪಪ್ ಮಾಡ್ತಾರೆ, ಆ್ಯಂಡ್ ಇಲ್ಲಿ ಒಳಗಡೆ ಏನು ಫಿಲ್ಟರ್ಸ್ ಇರುತ್ತೆ ಕ್ಲೀನ್ ಮಾಡ್ತಾರೆ ಅಷ್ಟೇ. ಸೊ ನಾವು ಫ್ಲಶ್ ಹಾಕಿ ಪ್ರಾಪರಾಗಿ ಕ್ಲೀನ್ ಮಾಡ್ಕೊಳ್ಳೋಣ. ಯಾಕಂದರೆ 7500 ಕಿಲೋಮೀಟರ್ಸ್ ನಂದು ಆಲ್ರೆಡಿ ಓಡಿದೆ. ಫಸ್ಟ್ ನಾನು DB ಕಿಲ್ಲರ್ ಹಾಕ್ಬಿಡ್ತೀನಿ. ಇದಕ್ಕೆ 2 ಮಿನಿಟ್ಸ್ ಆನ್ ಮಾಡಿಬಿಟ್ರೆ ಹೋಗಿತಾರೆ ನಮ್ಮಮ್ಮ ಸೌಂಡಿಗೆ. ಇದೇನು ಸ್ಕ್ರೂ ಎಲ್ಲ ಹಾಕೋದು ಬೇಕಾಗಿಲ್ಲ, ಜಸ್ಟ್ ಹಾಕಿ ಟೈಟ್ ಮಾಡ್ಕೋತೀನಿ ಸಾಕು. ಇದು ಸ್ವಲ್ಪ ಟೈಟೇ ಇದೆ, ಸೊ ಟೈಟ್ ಮಾಡಿಕೊಂಡ್ರೆ ಸಾಕು, ಅದೇನು ಆಚೆ ಬರೋಲ್ಲ. ಸೊ ಆನ್ ಮಾಡಿ ಒಂದು 2 ಮಿನಿಟ್ಸ್ ಬಿಡೋಣ ಅದೇ ಥರ. DB ಕಿಲ್ಲರ್ ನೋಡಿ ಎಷ್ಟು ಮ್ಯೂಟ್ ಆಗೋಯ್ತು DB ಕಿಲ್ಲರ್ ಹಾಕಿರೋದ್ರಿಂದ. ಅದು ತೆಗೆದ್ಬಿಟ್ರೆ ಅಂತೂ ಸಿಕ್ಕಾಬಿಟ್ಟೆ. ಇದರಲ್ಲೂ ನಾನು ಒಂದು ಮಾಡಿಫೈ ಮಾಡಿದ್ದೀನಿ DB ಕಿಲ್ಲರಲ್ಲಿ, ನಾನೇ ಒಂದು ಜುಗಾಡ್ ಥರ ಮಾಡ್ಕೊಂಡಿದ್ದೀನಿ, ಅದಕ್ಕೆ ಸೌಂಡ್ ಕಡಿಮೆ. ಸೊ ನೀವೇನಾದರೂ ಬೇಕಿದ್ದರೆ DM ಮಾಡಿ ಯಾವ ಥರ ಏನು ಮಾಡಿದ್ದೀನಿ ಅಂತ ನಾನು ಹೇಳ್ತೀನಿ. ಸೊ ಇದೊಂದು 5 ಮಿನಿಟ್ಸ್ ಆದಮೇಲೆ ಮತ್ತೆ ಸಿಗೋಣ. ಸೊ ಆಯಿತು, ಒಂದು 5 ಮಿನಿಟ್ಸ್ ಹಾಗೆ ಬಿಟ್ಟಿದೆ. ಈಗ ಕೆಳಗಡೆ ಬಾಟಮಲ್ಲಿ ಏನು ಔಟ್ಲೆಟ್ ಇರುತ್ತೋ ಅದನ್ನು ಓಪನ್ ಮಾಡಿಕೊಂಡು ಡ್ರೈನ್ ಮಾಡ್ಕೊಳ್ಳೋಣ. ಶಿಟ್, ಇದು ರೆಕಾರ್ಡೇ ಆಗಿಲ್ಲ. ಆ್ಯಕ್ಚುಲಿ ಇಲ್ಲಿ ಕೆಳಗಡೆ ಒಂದು ಬೋಲ್ಟ್ ಇರುತ್ತೆ, ಸೊ ಅಲ್ಲಿ ರಿಮೂವ್ ಮಾಡಿದ್ದೀನಿ. ಕಂಪ್ಲೀಟ್ ಆಯಿಲ್ನ ಡ್ರೈನ್ ಮಾಡ್ಕೊಳ್ಳಿ. ಒಂದು ಯಾವುದಾದ್ರೂ ಟ್ರೇ ಇಟ್ಕೊಳ್ಳಿ. ಸೊ ನಾನೊಂದು ವೈಟ್ ಕಲರ್ ಟ್ರೇ ಇಟ್ಕೊಂಡಿದ್ದೀನಿ. ಈ ಥರ ಕ್ಲೀನಾಗಿ ಇರುತ್ತೆ. ನಾನೇನು ಇದು ಇಂಜಿನ್ ಫ್ಲಶ್ ಯೂಸ್ ಮಾಡಿದ್ದೀನಿ, ಅದರಿಂದ ಕಂಪ್ಲೀಟ್ ಏನಿರುತ್ತೋ ಕಾರ್ಬನ್ ಕಂಟೆಂಟ್ ಒಳಗಡೆ ಮತ್ತು ಏನೇ ಡಸ್ಟ್ ಪಾರ್ಟಿಕಲ್ಸ್ ಅಥವಾ ಸ್ಲಶ್ ಏನಿರುತ್ತೋ ಎಲ್ಲನೂ ತೊಗೊಬಂದ್ಬಿಡುತ್ತೆ ಆಚೆ. ಓಕೆ, ಸೊ ಈಗ ಏನು ಮಾಡೋಣ ಅಂದರೆ, ಕಂಪ್ಲೀಟ್ ಈ ಸೈಡ್ ಕ್ಲಚ್ ಕೇಸ್ ಇದೆಯಲ್ವಾ, ಈ ಕ್ಲಚ್ ಕೇಸ್ ಎಲ್ಲ ರಿಮೂವ್ ಮಾಡ್ಕೋತೀನಿ. ಇದು ರಿಮೂವ್ ಮಾಡಿಕೊಂಡು ಆಮೇಲೆ ಇದನ್ನು ರಿಮೂವ್ ಮಾಡ್ಕೋಬೇಕು. ಇದು ಆಯಿಲ್ ಕೂಲಿಂಗ್ ಹೋಗಿರೋಂಥ ಪೈಪು. ಇದನ್ನು ರಿಮೂವ್ ಮಾಡಿಕೊಂಡು ಆಮೇಲೆ ಇಲ್ಲಿ ಕ್ಲಚ್ ಅಸೆಂಬ್ಲಿ ಏನಿರುತ್ತೆ ಅದನ್ನು ರಿಮೂವ್ ಮಾಡಿಕೊಂಡು ಆಮೇಲೆ ಕಿಕ್ಕರ್ ರಿಮೂವ್ ಮಾಡಿ ಆ್ಯಂಡ್ ಕೇಸ್ ರಿಮೂವ್ ಮಾಡ್ಕೊಳ್ಳೋಣ. ಈಗ ಆಯಿಲ್ ಕೂಲೆಂಟ್ಗೆ ಹೋಗಿರೋ ಅಂಥದ್ದು ರಿಮೂವ್ ಮಾಡ್ಕೊಬಿಡೋಣ. ಆಯಿಲ್ ಕೂಲರ್ಗೆ ಹೋಗಿರೋ ಅಂಥದ್ದು ಇದು 10 mm ಬೋಲ್ಟ್ ಸೈಜ್ ಇರುತ್ತೆ, ಒಂದು ರಿಮೂವ್ ಮಾಡ್ಕೊಬಿಡಿ. ರಿಮೂವ್ ಮಾಡ್ತಾನೆ ಆಯಿಲ್ ಬರುತ್ತೆ. ಇದರಲ್ಲಿ ಏನು ಸ್ಟೋರ್ ಆಗಿದ್ರೆ ಇನ್ನೂ ಡ್ರಾಪ್ಲೆಟ್ಸ್ ಆಗ್ತಾನೆ ಇದೆ. ಸದ್ಯಕ್ಕೆ ಸ್ವಲ್ಪ ಹೊತ್ತು ಬೋಲ್ಟ್ ಹಾಕಿರ್ತೀನಿ ಅದಕ್ಕೆ. ಓಕೆ, ಏನಷ್ಟು ಆಯಿಲ್ ಇಲ್ಲ. ಬಂದ್ಬಿಟ್ಟಿರುತ್ತೆ, ಅದು ಹೋಗಿ ಫ್ಲೋ ಆಗಿ ಮೇಲೆ ಕೆಳಗಡೆ ಹೋಗಿ ಮತ್ತೆ ವಾಪಸ್ ಅದಕ್ಕೆ ಬಂದಿರುತ್ತೆ. ಫಸ್ಟ್ ಕಿಕ್ಕರ್ ಸೆಟ್ ರಿಮೂವ್ ಮಾಡ್ಕೊಬಿಡ್ತೀನಿ. ಸೊ ಇವಾಗ ಕ್ಲಚ್ ಅಸೆಂಬ್ಲಿನ ರಿಮೂವ್ ಮಾಡ್ಕೊಬಿಡೋಣ. ಇದಕ್ಕಿಲ್ಲಿ 2 ಬೋಲ್ಟ್ಸ್ ಇರುತ್ತೆ ಮೇಲ್ಗಡೆ ಕ್ಲಚ್ ಕೇಸಲ್ಲೇ. ಸೊ ಅದನ್ನು ರಿಮೂವ್ ಮಾಡ್ಕೊಬಿಡಿ. ಇದರಲ್ಲಿ ಏನು ಭಯ ಪಡೋ ಅಂಥದ್ದಿಲ್ಲ, ಹಾಗೆ ರಿಮೂವ್ ಮಾಡಿಕೊಂಡು ಅದನ್ನ ರಿಮೂವ್ ಮಾಡ್ಕೊಳ್ಳಿ ಸಾಕು. ಆರಾಮಾಗಿ ನಾವೇ ಮಾಡ್ಕೋಬೋದು. ನಡಿಲ್ಲ ಆ ಕಡೆ. ಅಷ್ಟೇ,
ಇದು ಕ್ಲಚ್ಚದು ಬಂದ್ಬಿಡುತ್ತೆ ಆಚೆ. ಇದಿಷ್ಟೇ. ಇದಾದಮೇಲೆ ಈಗ ಕಂಪ್ಲೀಟ್ ಇವೆಲ್ಲ ಬೋಲ್ಟ್ಸ್ನು ರಿಮೂವ್ ಮಾಡ್ಕೊಳ್ಳೋಣ. ಅದಕ್ಕೆ ಮುಂಚೆ ಬೋಲ್ಟ್ಸ್ನ ಪ್ರಾಪರಾಗಿ ಅಸೆಂಬ್ಲಿ ಮಾಡ್ಕೊಬಿಡಿ. ಯಾವ್ಯಾವ ಬೋಲ್ಟ್ಸ್ ಯಾವ್ದ್ಯಾವ್ದ್ರದ್ದು ಅಂತ ಕರೆಕ್ಟಾಗಿ ಗೊತ್ತಾಗಬೇಕು ನಿಮಗೆ. ಎಲ್ಲ ಒಂದು ರೌಂಡ್ ಲೂಸ್ ಮಾಡ್ಕೊಳ್ಳಿ. ಓಕೆ, ಇಷ್ಟ ಇದು. ನೋಡಿ ಈ ಥರ ಇರುತ್ತೆ. ಸೊ ಇದೇ ಗ್ಯಾಸ್ಕೆಟು. ಇದನ್ನು ರೀಪ್ಲೇಸ್ ಮಾಡ್ಕೊಳ್ಳೋಣ. ಸೊ ನೋಡಿ ಇಲ್ಲಿ ಕೆಳಗಡೆ ಒಂದು ಫಿಲ್ಟರ್ ಇರುತ್ತೆ, ಸ್ಟ್ರೈನರು. ಇದನ್ನು ರಿಮೂವ್ ಮಾಡಿದ್ರೆ ನೋಡಿ ಎಷ್ಟು ಡಸ್ಟ್ ಇದೆ. ಓಹೋ, ಸೊ ಇದೇ ರೀಸನ್ನಿಗೆ ಹೇಳೋದು ನಿಮಗೆ, ಸ್ಪೀಡ್ ಮಾಡಬೇಡಿ ಫಸ್ಟ್ 2 ಸರ್ವೀಸಲ್ಲಿ ಅಂತ. ಆ್ಯಕ್ಚುಲಿ ಫಸ್ಟ್ ಸರ್ವೀಸಲ್ಲೇ ಹೇಳ್ತಾರೆ, 3rd ಸರ್ವೀಸ್ ಇದು ನೋಡಿ. ಸೊ ಇದನ್ನು ಕ್ಲೀನ್ ಮಾಡ್ಕೊಳ್ಳೋಣ ಬೇಗ. ಆ್ಯಂಡ್ ಈ ಕೇಸ್ ಏನಿದೆ, ಕೇಸ್ ಒಳಗಡೆನೂ ಕಂಪ್ಲೀಟಾಗಿ ಕ್ಲೀನ್ ಮಾಡ್ಕೋತೀನಿ. ಸೊ ಆ ಥರ WD-40 ಆಯಿಲ್ ಇದೆ, ಅದರಿಂದ ಕ್ಲೀನ್ ಮಾಡ್ಕೊಳ್ಳೋಣ. ಇದೂ ಅಷ್ಟೇ ಕ್ಲೀನ್ ಮಾಡ್ಕೋಬೋದು ನೀವು ಬೇಕಿದ್ರೆ. ಆ್ಯಂಡ್ ಇದ್ರ ಒಳಗಡೆನೂ ಅಷ್ಟೇ, ಇದ್ರೊಳಗಡೆನೂ ಇನ್ನೂ ಪಿಸ್ರು ಇರುತ್ತೆ ನೋಡಿ. ನೋಡಿ ಹೆಂಗಿದೆ. ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ. ಆ್ಯಂಡ್ ಇದ್ರ ಗ್ಯಾಸ್ಕೆಟ್ದು ಬೋಲ್ಟ್ಸ್ ಏನೇ ನಾವು ಇದು ಕೇಸ್ದು ಬೋಲ್ಟ್ಸ್ ಏನು ರಿಮೂವ್ ಮಾಡಿರ್ತೀವಿ, ಅದನ್ನು ನಿಮ್ಮ ಗ್ಯಾಸ್ಕೆಟ್ಗೆ ಈ ಥರ ಅರೇಂಜ್ ಮಾಡಿಟ್ಕೊಳ್ಳಿ. ಸೊ ಹಿಂಗಿದ್ರೆ ಬೆಸ್ಟ್ ಅದು ನಮಗೆ ಮತ್ತೆ ವಾಪಸ್ ಹಾಕೋದಕ್ಕೆ. ಈ ಸೆಂಟ್ರಿಫ್ಯೂಗಲ್ ಕವರ್ ಒಂದು ಓಪನ್ ಆಗಿಲ್ಲ, ಯಾಕಂದರೆ ಒಂದು ಸ್ಕ್ರೂ ಸ್ಲಿಪ್ ಆಯಿತು. ದಟ್ಸ್ ಓಕೆ. ಅದು ಬಿಟ್ಟು ಇದು ಒಳಗಡೆ ಇರೋದೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ. ಸ್ವಲ್ಪ WD-40 ಆಯಿಲು ಅಥವಾ ನಿಮ್ಮ ಹತ್ರ ಯಾವುದೋ ಪೆಟ್ರೋಲ್ ಇದ್ದರೆ ಪೆಟ್ರೋಲಲ್ಲಿ ಕ್ಲೀನ್ ಮಾಡ್ಕೋಬೋದು. ಸೊ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ. ಆ್ಯಂಡ್ ಇದ್ರದ್ದು ಕೇಸ್ ಏನಿರುತ್ತೆ ಕವರು, ಅದು ಅಷ್ಟೇ ಪ್ರಾಪರಾಗಿ ಕ್ಲೀನ್ ಮಾಡಿಟ್ಕೊಳ್ಳಿ. ಸೊ ನೋಡಿ ಸ್ಟ್ರೈನರ್ನ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. WD-40 ಆಯಿಲೆಲ್ಲ ಕ್ಲೀನ್ ಮಾಡಿದ್ದೀನಿ. ಆ್ಯಂಡ್ ಇದನ್ನು ಇನ್ಸರ್ಟ್ ಮಾಡ್ಕೊಬಿಡೋಣ. ಸೊ ಇವಾಗ ಕ್ಲಚ್ ಕೇಸ್ ಏನಿತ್ತು ಆ ಕೇಸ್ದು ಕಂಪ್ಲೀಟಾಗಿ ಒಳಗಡೆ ಕ್ಲೀನ್ ಮಾಡಿ ಗ್ಯಾಸ್ಕೆಟ್ ಹಾಕ್ಕೊಂಡು ಹಂಗೆ ಇನ್ಸರ್ಟ್ ಮಾಡಿ ಲಾಕ್ ಮಾಡ್ಕೊಳ್ಳೋಣ. ಇದರೊಳಗಡೆ 2 ಸಣ್ಣ ಶಾಫ್ಟ್ ಇರುತ್ತೆ ನೋಡಿ, ಇಲ್ಲೊಂದಿದೆ ಇಲ್ಲೊಂದಿದೆ, ಕಾಣಿಸ್ತಿದೆಯಾ? 2 ಶಾಫ್ಟು. ಈ 2 ಈ ಥರ ಕುತ್ಕೋಬೇಕು ಹೀಗೆ. ಓಕೆ, ಸೊ ಈಗ ಇದು 2ಕ್ಕೂ ಎಲ್ಲಿ ಸ್ಲಾಟ್ ಇದೆಯೋ ಅಲ್ಲೇ ಇನ್ಸರ್ಟ್ ಮಾಡ್ಕೊಳ್ಳೋಣ. ಭಯಪಡೋಂಥದ್ದು ಏನಿಲ್ಲ, ಎಲ್ಲದರಲ್ಲೂ ಸ್ಲಾಟ್ ಇಲ್ಲ, 2ರಲ್ಲೇ ಸ್ಲಾಟ್ ಇರೋದು. ಇಲ್ಲೂ ಅಲ್ಲೇ ಇನ್ಸರ್ಟ್ ಮಾಡಿಕೊಂಡ್ರೆ ಸಾಕು. ಏನಕ್ಕಂದ್ರೆ ಇದು ಕೊಟ್ಟಿರೋದು ನಾವು ಸಡನ್ನಾಗಿ ಸ್ಕ್ರೂಸ್ ಎಲ್ಲ ಅನ್ಸ್ಕ್ರೂ ಮಾಡಿದ ತಕ್ಷಣ ಕೆಳಗಡೆ ಬಿದ್ದೋಗ್ಬಾರ್ದು. ಸೊ ಅದಕ್ಕೋಸ್ಕರ ಅದನ್ನು ಹಿಡ್ಕೊಳ್ಳೋಕ್ಕೋಸ್ಕರ ಅಷ್ಟೇ ಇವೆರಡೂ ಕೊಟ್ಟಿದ್ದಾರೆ. ಸೊ ಆವಾಗ ನೀಟಾಗಿ ಆಚೆ ತೊಗೋಬೋದು ಅಂತ. ಸೊ ಇವಾಗ ಈ ಗ್ಯಾಸ್ಕೆಟೆಲ್ಲ ಹಳೇದು ರಿಮೂವ್ ಮಾಡ್ಕೊಳ್ಳೋಣ. ರಿಮೂವ್ ಮಾಡಿಕೊಂಡು ನೀಟಾಗಿ ಹೊಸದು ಹಾಕಿ ಫಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಕ್ಲೀನ್ ಮಾಡಿಕೊಂಡು ರಿಮೂವ್ ಮಾಡ್ಕೊತೀನಿ. ಸೊ ಈಗ ನೋಡ್ತಿದ್ದೀರಲ್ವ, ಕಂಪ್ಲೀಟ್ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಗ್ಯಾಸ್ಕೆಟ್ ಸಹ ಹಾಕ್ಕೊಂಡಿದ್ದೀನಿ, ಹೊಸ ಗ್ಯಾಸ್ಕೆಟ್ ಇದು. ಓಕೆ. ಆ್ಯಂಡ್ ಈಗ ಏನೇನು ಬೋಲ್ಟ್ಸ್ನ ರಿಮೂವ್ ಮಾಡ್ಕೊಂಡಿದೆ ಆ ಬೋಲ್ಟ್ಸು ಅದೇ ಸ್ಲಾಟಿಗೆ ಹಾಕ್ಕೊಬಿಡೋಣ.
ಒಂದು ಕಾರ್ನರಿಂದ ಎಲ್ಲ ಟೈಟ್ ಮಾಡ್ಕೊಬನ್ನಿ. ಒಂದೇ ಸರಿ ಟೈಟ್ ಮಾಡಿಕೊಡಿ. ಇದು ಅಷ್ಟೇ, ಒಂದಾದ್ಮೇಲೆ ಒಂದು ಸ್ವಲ್ಪನೇ ಟೈಟ್ ಮಾಡ್ಕೊಬಂದರೆ ಬ್ಯಾಕ್ ಟು ಬ್ಯಾಕ್ ಎಲ್ಲ ಲೂಸ್ ಆಗ್ತಾ ಇರುತ್ತೆ. ಸೊ ಒಂದು 2 ರೌಂಡ್ ಅದೇ ಥರ ಟೈಟ್ ಮಾಡಿಕೊಂಡ್ರೆ ಸಾಕು. ಈ ಕ್ಲಚ್ದು ಇನ್ಸರ್ಟ್ ಮಾಡೋದು ತುಂಬಾ ಈಸಿ. ಆ್ಯಂಡ್ ಕ್ಲಚ್ ಅಡ್ಜಸ್ಟ್ಮೆಂಟ್ ಮಾಡೋದು ಅಷ್ಟೇ. ಸೊ ನಿಮಗೇನಾದರೂ ಅದ್ರ ಬಗ್ಗೆ ಡೀಟೇಲ್ಡ್ ವಿಡಿಯೋ ಬೇಕಿದ್ದರೆ ಕ್ಲಚ್ ಹಾಫ್ ಕ್ಲಚ್ ಮಾಡೋದು ಹೆಂಗೆ, ಫುಲ್ ಕ್ಲಚ್ ಮಾಡೋದು ಹೆಂಗೆ ಅಂತ ಕಮೆಂಟ್ ಮಾಡಿ. ನಾನು ಅದನ್ನು ಇನ್ಸ್ಟಾಗ್ರಾಮ್ ರೀಲೆಲ್ಲ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡಿ, ಇದರಲ್ಲಿ ಏನೊಂದು ಬಾಲ್ ಕಾಣಿಸುತ್ತಲ್ವಾ, ಈ ಬಾಲ್ನ ಇದ್ರ ಒಳಗಡೆ ಇನ್ಸರ್ಟ್ ಮಾಡೋದಷ್ಟೇ. ಅಷ್ಟೇ. ಆಮೇಲೆ ಇದನ್ನು ನಮಗೆ ಎಷ್ಟಕ್ಕೆ ಬೇಕೋ ಅಷ್ಟಿಗೆ ಟೈಟ್ ಮಾಡ್ಕೋಬೇಕು. ಸೊ ಈಗ ಆಲ್ರೆಡಿ ಲೂಸ್ ಇರುತ್ತೆ, ಸ್ವಲ್ಪ ಟೈಟ್ ಮಾಡ್ಕೊಳ್ಳೋಣ. ಈ ಬಾಟಮ್ ನಟ್ನ ಟೈಟಾಗಿ ಮಾಡ್ಕೊಬಿಡಿ ಕಂಪ್ಲೀಟಾಗಿ. ಸೊ ಇವಾಗ ನಾನು ತಂದಿರೋ ಮೋಟಿವ್ಲ್ 7100 10W30 ಆಯಿಲ್ನ ಟಾಪಪ್ ಮಾಡ್ಕೋತೀನಿ. ಆ್ಯಂಡ್ ಇದಕ್ಕೆ 1 ಲೀಟರ್ 250 ml ಆದರೆ ಸಾಕು. ಅದನ್ನು ಹೆಂಗೆ ಗೇಜ್ ಮಾಡ್ಕೊಳ್ಳೋದು ಅಂದರೆ, ಇದರಲ್ಲಿ ಇದು ಕಂಪ್ಲೀಟ್ 1 ಲೀಟರ್ ಹಾಕ್ಬಿಡಿ. ಆಮೇಲೆ ಸ್ವಲ್ಪನೇ ಅದು ಹಾಕ್ಕೊಂಡು ಇಲ್ಲಿ ಗೇಜ್ ಇರುತ್ತಲ್ವ, ಅದನ್ನು ಇನ್ಸರ್ಟ್ ಮಾಡಿಕೊಂಡು ಓಪನ್ ಮಾಡಿಕೊಂಡು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಸೊ ಇದರಲ್ಲಿ ಟಾಪ್ ಇರುತ್ತೆ, ಫುಲ್ ಇರುತ್ತೆ, ಲೋ ಇರುತ್ತೆ. ಇದ್ರಲ್ಲಿ ಕಾಣಿಸುತ್ತೆ ನಿಮಗೆ, ಬಟನ್ ಇರುತ್ತೆ ಅಂದರೆ 2 ಡಾಟ್ಸ್ ಕೊಟ್ಟಿರ್ತಾರೆ. ಸೊ ಇದ್ರ ಟಾಪ್ ಡಾಟಿಗೆ ಆಗೋಷ್ಟಾದರೆ ಸಾಕು. ಸೊ ಫಸ್ಟು 1 ಲೀಟರ್ನ ಟಾಪ್ ಮಾಡ್ಕೋತೀನಿ. ಇವಾಗ ಟಾಪ್ ಮಾಡ್ಕೊಳ್ಳೋ ಹತ್ರ ಫನಲ್ ಏನಿಲ್ಲ. ನೀವೇನಾದರೂ ಫನಲ್ ಇದ್ದರೆ ಫನಲಲ್ಲಿ ಹಾಕ್ಕೊಳ್ಳಿ. ಸೊ ನಾನು ಸ್ವಲ್ಪ ಸ್ಲೋ ಹಾಕಬೇಕಾಗುತ್ತೆ. ಸೊ 1 ಲೀಟರ್ ಕಂಪ್ಲೀಟ್ ಖಾಲಿ ಆಯಿತು. ಒಂದು ಸೆಕೆಂಡ್ ಬಾಟಲ್ ಹಾಕ್ಕೋತೀನಿ. ಸೊ ಇದರಲ್ಲಿ ಸ್ವಲ್ಪ ಹಾಕ್ಕೊಂಡು ಆಮೇಲೆ ಚೆಕ್ ಮಾಡಿಕೊಂಡು ಆಮೇಲೆ ಹಾಕ್ಕೊಂಡು, ಈಗ ಫಸ್ಟ್ ಒಂದು ಸರಿ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿವರೆಗೂ ಇದೆ, ಆಲ್ಮೋಸ್ಟ್ ಟಾಪ್ವರೆಗೂ ಇದೆ. ಸೊ ನೆನ್ನೆ ಏನು ನೋಡಿದ್ರಿ ನೀವು, ಅದು ಪಾರ್ಟ್ 2 ಆಗಿಬಿಟ್ಟಿದೆ. ಈಗ ಸೆಕೆಂಡ್ ಡೇ ಆಗಿಬಿಟ್ಟಿದೆ. ಇಲ್ಲಿ ಗ್ಯಾಸ್ಕೆಟ್ ಕಟ್ ಆಗಿಬಿಟ್ಟಿದೆ. ನೆನ್ನೆ ನಾನು ಇದನ್ನು ನೋಡ್ಕೊಂಡಿರಲಿಲ್ಲ, ಸ್ಟಾಕಲ್ಲಿ ಅದು ತೊಗೊಂಡಾಗ್ಲೇ ಕಟ್ ಆಗಿಬಿಟ್ಟಿದೆ. ನೀವೆಲ್ಲ ಒಂದ್ಸರಿ ನೋಡ್ಕೊಂಡು ತೊಗೊಳ್ಳಿ. ಸೊ ಅದೇನಾಯಿತು, ಕಟ್ ಆಗಿರೋದ್ರಿಂದ ಸ್ವಲ್ಪ ಆಯಿಲ್ ಲೀಕ್ ಆಗ್ತಾಯಿತ್ತು. ನನಗೆ ಸ್ವಲ್ಪ ಗಾಬರಿ ಆಯಿತು, ಏನಕ್ಕೆ ಇದು ಲೀಕ್ ಆಗ್ತಿದೆ ಅಂತ. ಆಮೇಲೆ ಇವತ್ತು ಮತ್ತೆ ಹೊಸ ಪ್ಯಾಕೆಟ್ ತೊಗೊಬಂದೆ, ಹೊಸ ಗ್ಯಾಸ್ಕೆಟ್ ತೊಗೊಬಂದು ಹಾಕಿದ್ದೀನಿ. ಇಟ್ಸ್ ಆಲ್ ಫೈನ್ ನೌ. ಆ್ಯಂಡ್ ಇನ್ನೊಂದು ಏನಂದರೆ, ಇದು ಸ್ಟಾರ್ಟ್ ಮಾಡಿದ ತಕ್ಷಣ ಹೊಸ ಆಯಿಲ್ ಹಾಕಿರ್ತೀರಲ್ವಾ, ಸೊ ಏಕ್ದಮ್ ಸ್ಟಾರ್ಟ್ ಮಾಡಿದ ತಕ್ಷಣ ಸ್ವಲ್ಪ ಇಲ್ಲಿ ಹೊಗೆ ಬರೋ ಥರ ಕಾಣಿಸುತ್ತೆ. ಇದು ಏನಕ್ಕೆ ಹೊಗೆ ಬರುತ್ತೆ ಅಂದರೆ, ಸ್ಟಾರ್ಟಿಂಗಲ್ಲಿ ಸ್ವಲ್ಪ ವಾಟರ್ ಕಂಟೆಂಟ್ ಆಚೆ ಬರುತ್ತಲ್ವಾ, ಸೊ ಆ ಟೈಮಲ್ಲಿ ಅದು ಹೀಟಾಗಿ ಹೊಗೆ ಎವಾಪ್ರೇಟ್ ಆಗೋ ಟೈಮಲ್ಲಿ ಹೊಗೆ ಥರ ಕಾಣಿಸುತ್ತೆ. ಅದೇನು ಗಾಬರಿ ಪಡಬೇಡಿ. ಆ್ಯಂಡ್ ಬೋಲ್ಟ್ಸ್ ಎಲ್ಲ ಪ್ರಾಪರಾಗಿ ಫ್ಯಾಸನ್ ಮಾಡ್ಕೊಳ್ಳಿ. ಗ್ಯಾಸ್ಕೆಟ್ನ ಇದಕ್ಕೆ ಮೌಂಟ್ ಮಾಡಿ ಆಮೇಲೆ ಇನ್ಸರ್ಟ್ ಮಾಡ್ಕೊಳ್ಳಿ, ಅವಾಗ ಪ್ರಾಪರಾಗಿರುತ್ತೆ. ಸೊ ನೋಡಿದ್ರಿ ಅಲ್ವಾ, ಇದು 3rd ಸರ್ವಿಸ್ ನಂದು. ಆ್ಯಂಡ್ ಇದ್ರ ಪ್ರೈಸಿಂಗ್ ಎಲ್ಲ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಒಂದು ಸರಿ ನೋಡ್ಕೊಳ್ಳಿ ಎಷ್ಟಾಯಿತು ಏನು ಅಂತ. ಯೂಶ್ವಲಿ ನಾವು ಸರ್ವಿಸ್ ಸ್ಟೇಷನಲ್ಲಿ ಬಿಡೋದಕ್ಕಿಂತ ಜಾಸ್ತಿನೇ ಆಗಿರುತ್ತೆ, ಯಾಕಂದರೆ ನಾವು ಮೋಟಿವ್ಲ್ದು ಆಯಿಲ್ ಯೂಸ್ ಮಾಡಿದ್ವಿ ಆ್ಯಂಡ್ ಇಂಜಿನ್ ಫ್ಲಶ್ ತೊಗೊಂಡ್ವಿ. ಕಂಪ್ಲೀಟ್ ಸರ್ವಿಸ್ ನಾವೇ ಮಾಡಿರೋದ್ರಿಂದ ಸೊ ಸ್ವಲ್ಪ ಜಾಸ್ತಿ ಆಗಿರುತ್ತೆ.
ಹೋಪ್ ಯು ಪೀಪಲ್ ಲೈಕ್ ದಿಸ್ ವಿಡಿಯೋ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್.